ಮಕ್ಕಳ ಸಂಬಂಧ ಅಂದರೆ ಹಾಗೆ ಅಲ್ವಾ ದೀಪಿಕಾ? ತನ್ನನ್ನು ಹೆತ್ತ ತಾಯಿ ಬೇರೆ ಇನ್ಯಾರಿಗೋ ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ಯಾವ ಮಕ್ಕಳು ತಾನೇ ಸಹಿಸ್ಕೋತಾರೆ ಹೇಳು? ನೀನು ಸಹಿಸ್ಕೋತೀಯಾ? ಅತ್ತೆ, ನನ್ನನ್ನು ಇವ್ರ ಜೊತೆಲಿ ಯಾಕೆ ಕಂಪೇರ್ ಮಾಡ್ತಿದ್ದೀರಾ? ನನ್ನ ವಿಚಾರನೇ ಬೇರೆ, ಇವ್ರ ವಿಚಾರನೇ ಬೇರೆ. ಹಾಗಂತೀಯಾ? ಇದ್ರೂ ಇರ್ಬೋದೇನೋಪ್ಪ. ಆದರೆ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾನೆ ಅನ್ಕೋ. ಒಳ್ಳೇದಾ? ಇದರಿಂದ ಏನು ಒಳ್ಳೇದಾಗಕ್ಕೆ ಸಾಧ್ಯ ಅತ್ತೆ? ಅಮ್ಮ ಮಗ ಈ ರೀತಿ ಆಡೋದಲ್ದೆ ನಮ್ಮ ಮನೆ ಗಂಡಸರುಗಳು ಇವ್ರ ಹಿಂದಿಂದನೇ ಓಡಾಡ್ತಾರೆ. ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ. ಬುದ್ಧಿ ತಾನಾಗೇ ಬರಲ್ಲ ದೀಪಿಕಾ, ನಾವೇ ತಿದ್ದಿ ಬುದ್ಧಿ ಕಲಿಸ್ಬೇಕು. ಆ ರೀತಿ ಬುದ್ಧಿ ಕಲಿಸೋ ಪ್ರಾಸೆಸ್ ಈಗ ನಡೀತಿದೆ ಅಂದ್ಕೋ. ಅಂದರೆ ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅತ್ತೆ. ವೆರಿ ಸಿಂಪಲ್. ಸಮರ್ಥ ಹೇಗೆ ಮಾಡಿದ್ದಕ್ಕೆ ಮನೆಯವರೆಲ್ಲರೂ ಹೇಗೆ ಪರದಾಡ್ತಿದ್ದಾರೆ ಅಂತ ನೋಡಿದ್ಯಾ? ಪಾಪ ತುಳಸಿ ಅವರು, ಅವ್ರ ಗತಿ ಏನಾಗಿದೆಯೋ ಏನೋ, ಸತ್ತಿದಾರೋ ಬದುಕಿದಾರೋ, ಇಲ್ಲಿ ಗಂಡ ಮಕ್ಕಳು ಹುಡುಕ್ತಿದ್ದಾರೆ. ಇವರು ನೋಡಿದ್ರೆ ಪಾಪ ಅನ್ಸಲ್ವಾ? ಇವರು ನೋಡಿದ್ರೆ ನಂಗೆ ಪಾಪನೂ ಅನ್ನಿಸ್ತಿಲ್ಲ, ಕನಿಕರನೂ ಬರ್ತಿಲ್ಲ. ಕಷ್ಟ ಆಗ್ತಿದೆ, ನನಗೆ ಇರಿಟೇಟ್ ಆಗ್ತಿದೆ. ನನಗೆ ಖುಷಿ ಆಗ್ತಾ ಇದೆ. ಆ ಸಮರ್ಥ ಇಂಥ ಫೂಲ್ ಅಂತ ನನಗೆ ಗೊತ್ತಿರಲಿಲ್ಲ. ಅವನನ್ನು ಎಮೋಷ್ನಲ್ ಆಗಿ ಬೇಗ ಟ್ರಿಗರ್ ಮಾಡ್ಬೋದು. ನಾನು ಹಚ್ಚಿದ ಒಂದೇ ಒಂದು ಕಿಡಿ ಇಷ್ಟು ಬೇಗ ಇಷ್ಟು ದೊಡ್ಡದಾಗಿ ಉರಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅತ್ತೆ, ನನಗಂತೂ ಈ ಮನೇಲಿ ನೆಮ್ಮದಿಯಾಗಿರೋಕೆ ಆಗ್ತಿಲ್ಲ. ನೆಮ್ಮದಿ ಯಾವಾಗ ಸಿಗುತ್ತೋ ಏನೋ. ನೆಮ್ಮದಿ ತಾನಾಗೆ ಸಿಗಲ್ಲ ದೀಪಿಕಾ, ನಾವಾಗೇ ಪಡ್ಕೊಳ್ಬೇಕು. ನೀನು ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನಮ್ಮವ್ರನ್ನ ನಮ್ಮ ಕಡೆ ವಾಲೋ ರೀತಿ ಮಾಡ್ಕೋಬೇಕು. ಅದೆಲ್ಲ ಒಂದು ಕಲೆ. ಅದು ನಿನಗಿನ್ನೂ ಗೊತ್ತಾಗಿಲ್ಲ ಬಿಡು. ಅಂದರೆ ನೀವೇನು ಹೇಳ್ತಿದ್ದೀರಾ ಅತ್ತೆ? ಅಣ್ಣ ತಮ್ಮ ದೂರ ಆದಾಗ ಅಭಿನ ನಿನ್ನ ಕಡೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು. ಆದರೆ ನೀನು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಅಭಿ ಜೊತೆ ಜಗಳ ಮಾಡಿಕೊಂಡು ಅಭಿ ನಿನ್ನ ಹತ್ರನೂ ಬರ್ದೇ ಇರೋ ಹಾಗೆ ಮಾಡಿಕೊಂಡೆ. ಆದರೆ ಈಗ ಮತ್ತೆ ನಿನಗಿನ್ನೊಂದು ಅವಕಾಶ ಸಿಕ್ಕಿದೆ. ಈ ಟೈಮಲ್ಲಾದರೂ ಅಭಿನ ನಿನ್ನ ಕಡೆ ಮಾಡ್ಕೊ. ಆ ತುಳಸಿಯಿಂದ ಇವರೆಲ್ಲರೂ ಒದ್ದಾಡ್ತಿದ್ದಾರೆ. ಆ ತುಳಸಿ ಹೆಸರಲ್ಲಿ ಮಾಡಬೇಕು ಅಂದ್ಕೊಂಡಿರೋ ಕಂಪನಿನ ನಿನ್ನ ಹೆಸರಿಗೆ ಬರೋ ಹಾಗೆ ಮಾಡ್ಕೋಬೇಕು. ಅದೇ ನಿನ್ನ ಗುರಿ ಆಗಿರಬೇಕು. ಒಂದು ವೇಳೆ ಅದಾಗಲಿಲ್ಲ ಅಂತ ಅನ್ಕೋ, ಅವಿ ಹೇಗೆ ತುಳಸಿ ಅವ್ರನ್ನ ಅಮ್ಮ ಅಂದ್ಕೊಂಡು ಹಿಂದೆನೇ ಓಡಾಡ್ತಾನೋ, ಒಂದಲ್ಲ ಒಂದಿನ